ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನಪ್ಪ ಒಂದು ಸ್ಪೆಷಲ್ ಅಂದರೆ, ಮನೆಯಲ್ಲಿ ಕೂತು ಕೂತು ಬೇಜಾರಾದಂತಹ ಬ್ಯಾಚುಲರ್ಸ್ಗೆ ಒಂದು ಸಿಂಪಲ್ ಆದ ಒಂದು ರೆಸಿಪಿ. ಇದು ಬ್ಯಾಚುಲರ್ ಬಿರಿಯಾನಿ. ಇದಕ್ಕೆ ಬೇಕಾಗಿರೋದು ನಾನು ತಗೊಂಡಿರೋಂಥದ್ದು ಒಂದು 5 ಗೆಡ್ಡೆ ಈರುಳ್ಳಿ ತಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚ್ತಾ ಇದ್ದೀನಿ. ಈಗ ಸಣ್ಣದಾಗಿ ಅಂದರೆ ಅಷ್ಟೊಂದು ಮೀಡಿಯಮ್ ಸೈಜಲ್ಲಿ ಹೆಚ್ಚ್ತಾ ಇದ್ದೀನಿ. 5 ಗೆಡ್ಡೆ ಈರುಳ್ಳಿ ಹೆಚ್ಚಾದಮೇಲೆ ಒಂದು 3 ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. 3 ಹಸಿಮೆಣ್ಸಿಕಾಯಿನ ಉದ್ದುದ್ದ ಸೀಳಿ ಅಡ್ಡಡ್ಡ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಹಿಂಗೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತ ಹೋಗ್ಬೇಕು. ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ತಗೊಳ್ಳಿ ನೀವು. ನಮಗೆ 3 ಬೇಕು, ನಾನು ಮತ್ತೆ ಖಾರ ಪುಡಿ ಹಾಕ್ತೀನಿ, ಅದಕ್ಕೋಸ್ಕರ ಜಾಸ್ತಿ ತಗೊಂಡಿಲ್ಲ, ಅದಕ್ಕೆ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಒಂದೇ ಒಂದು ಟೊಮೊಟೊ ತಗೊಂಡಿರೋದು ಅಷ್ಟೇ. ಒಂದು ಟೊಮೊಟೊನ ಅಡ್ಡ ಕಟ್ ಮಾಡಿ ಮತ್ತು ಉದ್ದ 4 ಭಾಗ ಮಾಡಿ ಮತ್ತು ತಿರ್ಗಿ ಅದರಲ್ಲಿ ಸಣ್ಣದಾಗಿ ಕುಯ್ಕೊತಾ ಇದ್ದೀನಿ ಸ್ಲೈಸಾಗಿ ನೋಡಿ, ಈ ರೀತಿ ಸಣ್ಣದಾಗಿ. ಅದಾದಮೇಲೆ ಸ್ಟವ್ ಮೇಲೆ ಗ್ಯಾಸ್ ಕಚ್ಕೊಂಡು ಒಂದು ಚಿಕ್ಕದಾದಂತಹ ಒಂದು ಚೊಕ್ಕದಾದಂಥ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ. ಆ ಕುಕ್ಕರ್ ಸ್ವಲ್ಪ ಹೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಹೀಟ್ ಆದ ತಕ್ಷಣ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಬೋದು. ನಾನು ಇದ್ರಾಗೆ ಒಂದು 5ರಿಂದ 6 ಟೇಬಲ್ ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಸೂರ್ಯಕಾಂತಿ ಎಣ್ಣೆನೋ ಕಡಲೆಕಾಯಿ ಎಣ್ಣೆನೋ ಮನೇಲಿ ಯಾವುದಿರುತ್ತೆ ಯಾವ ಎಣ್ಣೆ ನೀವು ಬಳಸ್ಬೋದು. ಆ ಎಣ್ಣೆ ಆದಮೇಲೆ ಸ್ವಲ್ಪ ಹೀಟ್ ಆಗಕ್ಕೆ ಬಿಡಿ. ಹೀಟ್ ಆದಮೇಲೆ ಅದಕ್ಕೆ ಬೇಕಾದಂಥ ಮುಂದಿನ ಸಾಮಗ್ರಿ ಸ್ವಲ್ಪ ಕಡಲೆಬೇಳೆ, ಅದಾದಮೇಲೆ ಸ್ವಲ್ಪ ಜೀರಿಗೆ. ಈ ರೀತಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಜೀರಿಗೆ ಹಾಕ್ಕೊಂಡಿದ್ವಿ. ಜೀರಿಗೆ ಆದ ತಕ್ಷಣ ಸಾಸಿವೆ ಹಾಕೊಂಡ ತಕ್ಷಣ ಸ್ವಲ್ಪ ಗೂರಾಡಿ ಸ್ವಲ್ಪ ಫ್ರೈ ಆಗೋ ತಕ್ಷಣ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಗೂರಾಡಿದ ತಕ್ಷಣವೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಮತ್ತು ತಿರ್ಗಿ ಇದಾಕ್ಬಿಡೋಣ, ಏನು ಈ ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ. ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಹಂಗೆ ಚಟಪಟನೆ ಒಂದು 2 ಎಣ್ಣೆ ಕೈ ಮೇಲೆ ಬೀಳಂಗೆ ಪಕ್ಕದಲ್ಲಿ ಇಟ್ಕೊಂಡು ಸೌಟ್ ಅಲ್ಲಾಡ್ಸೋಣ. ಅದಾದಮೇಲೆ ಹೆಚ್ಚಿರುವಂತಹ ಹಸಿಮೆಣ್ಸಿಕಾಯಿ ಹಾಕೋಣ. ಅದನ್ನು ಕೂಡ ನೀಟಾಗಿ ಮಾಗಿಸಿದ ನಂತರ ನೀಟಾಗಿ ಆ ರೀತಿ ಈ ಕರಿಬೇವಿನ ಸೊಪ್ಪಲ್ಲಿ ಏನಿದೆ ಸ್ವಲ್ಪ ಇದಾಗಬೇಕು, ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆಗೋ ತನಕ ಕಾಯಿಸ್ಕೊಂಡು ಹುರ್ಕೊಂಡು, ಅದಾದಮೇಲೆ ಹೆಚ್ಚಿರುವಂತಹ ಈರುಳ್ಳಿ ಮೇಯ್ನ್ ಇಂಗ್ರೀಡಿಯೆಂಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ನಾನು ಈರುಳ್ಳಿ ಹಾಕಿದ ತಕ್ಷಣ ಎಲ್ಲ ಸಣ್ಣದು ಒಂದು ಪೀಸು ಬಿಡ್ದಂಗೆ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬಿಡೋದು. ಅದು ಹೇಗೆ ಫ್ರೈ ಆಗಬೇಕು ಅಂದರೆ ಒಂದು ಗೋಲ್ಡನ್ ಬ್ರೌನ್ ಬರೋ ಅಷ್ಟೊತ್ತಿಗೆ ಅಷ್ಟು ಅದು ಫ್ರೈ ಆಗಬೇಕು. ಆ ರೀತಿ ಫ್ರೈ ಆಗೋ ತನಕ ನೀಟಾಗಿ ಅಲ್ಲಾಡಿಸ್ಕೊಂಡು ನಮ್ಮ ಭಟ್ರು ಬರ್ದಿರೋಂಥ ಸಾಂಗ್ ಜ್ಞಾಪನ ಆಗುತ್ತೆ ಈ ಟೈಮಲ್ಲಿ. ಅಲ್ಲಾಡ್ಸು ನೋಡಿ. ಈ ರೀತಿಯಾಗಿ ಅಲ್ಲಾಡಿಸಿದ ತಕ್ಷಣ ನೋಡಿ ಎಷ್ಟದು ಮೆಲ್ಟಾಗಿದೆ ಈರುಳ್ಳಿ. ಒಂದು ಗೋಲ್ಡನ್ ಬ್ರೌ ಬಂದಾಗ ಟೊಮೊಟೊನ ಆ್ಯಡ್ ಮಾಡಿಬಿಡಿ. ಆ ಟೊಮೊಟೊನ ಆ್ಯಡ್ ಮಾಡಿದ ಮೇಲೆ ಅದನ್ನು ಒಂದು ಸ್ವಲ್ಪ ಅಲ್ಲಾಡಿಸಿ. ಟೊಮೊಟೊ ಏನು ಜಾಸ್ತಿ ಹೊತ್ತು ಅಲ್ಲಾಡ್ಸೋದೇನು ಬೇಕಾಗಿಲ್ಲ, ಅದು ಮೆಲ್ಟ್ ಆಗೋ ತನಕ ಸಾಕು. ಮೆಲ್ಟ್ ಆದಮೇಲೆ ನಾವು ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ತಿರ್ಗಿ ಎಲ್ಲ ಮಿಕ್ಸಪ್ ಮಾಡಿ ನೀಟಾಗಿ. ಅದಾದಮೇಲೆ ಅರಿಶಿನ ಪುಡಿ, ಕಲ್ಲರಿಗೆ ತಕ್ಕಷ್ಟು ಅರಿಶಿನ ಪುಡಿ, ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಅದು ಈರುಳ್ಳಿಗೆಲ್ಲ ಅಂಟ್ಕೋಬೇಕಲ್ಲ, ಹಂಗಾಗಿ ಈರುಳ್ಳಿ ಟೊಮೊಟೊಗೆಲ್ಲ ಅಂಟ್ಕೊಳ್ಳೋ ತನಕ ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ನೀಟಾಗಿ ಫ್ರೈ ಮಾಡ್ಕೊಂಡು ನೋಡಿ ಯಾವ ರೀತಿ ಘಮ ಬರ್ತಾಯಿದೆ ಅಂದರೆ, ಈಗಲೇ ಬಿರಿಯಾನಿ ರೆಡಿಯಾಗಿ ಹೋಗಿದೆ ನನಗೆ ಲೆಕ್ಕಾಚಾರಕ್ಕೆ ಘಮ ಬರ್ತಾಯಿದೆ. ಬಟ್ ಟೇಸ್ಟು ಕೂಡ ಅದೇ ರೀತಿ ಬರುತ್ತೆ. ಮೇಯ್ನ್ ಇಂಗ್ರೀಡಿಯೆಂಟ್ ನೋಡಿ ಇದೆ ಬಿರಿಯಾನಿ ಪೌಡರ್. ಈಗ ಹಾಕ್ತಾಯಿದ್ದೀನಿ ನಾನು ಬಿರಿಯಾನಿ ಪೌಡರು. ಇದ್ದಿದ್ದು ಸ್ವಲ್ಪ ಬಿರಿಯಾನಿ ಪೌಡರ್, ಅದನ್ನೇ ಸುರಿತಾಯಿದ್ದೀನಿ ಎಲ್ಲದನ್ನೂ. ಸುರಿದಿದ ತಕ್ಷಣ ನೋಡಿ ಸುರಿದು ಮಿಕ್ಸ್ ಮಾಡಿಬಿಟ್ಟು ಅದನ್ನೂ ನೋಡಿ, ನಾನು ಹೇಳಿನಲ್ಲ ಆಗಲೇ ಖಾರ ಪುಡಿ ಹಾಕ್ತೀನಿ ಅಂತೇಳಿ, ಹಂಗಾಗಿ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೀಟಾಗಿ ಖಾರ ಪುಡಿ ಹಾಕ್ಬಿಟ್ಟು ಇನ್ನೊಂದು ಕೋಟ್ ಅಲ್ಲಾಡಿಸ್ಬಿಟ್ಟು ನೀಟಾಗಿ ಈರುಳ್ಳಿಗೆ ಟೊಮೊಟೊಗೆಲ್ಲ ಮಿಕ್ಸ್ ಆಗೋ ತನಕ ಈ ರೀತಿ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ನೀವು ನೋಡ್ಬೋದು ವೀಕ್ಷಕರೇ. ಇದನ್ನು ನೀವು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ. ಬ್ಯಾಚುಲರ್ ಬಿರಿಯಾನಿ ಇದು ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ, ಒಂದು 10-15 ನಿಮಿಷದಲ್ಲಿ ಆಗುತ್ತೆ. ಇದಾದಮೇಲೆ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ, ಅನ್ನಕ್ಕೆಲ್ಲ ಟೇಸ್ಟ್ ಹೊಂಟ್ಕೋಬೇಕಲ್ಲ, ಹಂಗಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡಿ. ನಾನು ತಗೊಂಡಿರೋದು ಏನು ಒಂದು ಗ್ಲಾಸ್ ಅಕ್ಕಿ ಇದೆ, ಆ ಗ್ಲಾಸಲ್ಲೇ ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ನೀಟಾಗಿ. ಈಗ ನಾನು ಏನು ತಗೊಂಡಿದ್ದೆ ಲೋಟ, ಅದೇ ಗ್ಲಾಸಲ್ಲಿ
2 ಲೋಟ ನೀರು ಹಾಕ್ತೀನಿ ನೋಡಿ. 1 ಗ್ಲಾಸ್ ಈಗ ಆಲ್ರೆಡಿ ಹಾಕ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಗ್ಲಾಸು ಹಾಕ್ತೀನಿ ಈಗ ನೀರು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನೀರು ಹಾಕ್ತಾಯಿದ್ದೀನಿ ಅಂತೇಳಿ. ನೋಡಿ ಈ ರೀತಿ ನೀರು ಹಾಕಿದ ಮೇಲೆ ಒಂದು 2-3 ಸತಿ ಕೆಳಗೆ ಮೇಲೆ ಅಲ್ಲಾಡಿಸ್ಬಿಟ್ಟು ಹಂಗೆ ತಿರ್ಗಾ ಹಂಗೆ ಸ್ವಲ್ಪ ಕುದಿಯೋಕೆ ಬಿಟ್ಬಿಟ್ಟು ನೋಡಿ ಕಲ್ಲರ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಯಾವ ರೀತಿ ಕಲ್ಲರ್ ಇದೆ ಅಂತೇಳಿ. ಆಹಾ, ಬಾಯಲ್ಲಿ ನೀರು ಹಂಗೆ ಬರ್ತಾ ಇದೆ. ಒಂದು ಕುದಿ ಬಿಟ್ಟು ನೋಡಿ ಈ ರೀತಿ ಮತ್ತೆ ತಿರ್ಗಾ ಒಂದು ಸ್ವಲ್ಪ ಇದು ಮಾಡಿ ಅಲ್ಲಾಡಿಸಿ ಆಮೇಲೆ ನೀಟಾಗೆ ನಾವು ಮತ್ತೆ ಇದಕ್ಕೊಂದು ಸ್ವಲ್ಪ ಟೇಸ್ಟ್ ನೋಡೋಣ. ಮತ್ತೆ ಈಗ ವಿಷಲ್ ಹಾಕ್ಬಿಟ್ಟು 2ರಿಂದ 3 ವಿಷಲ್, ನಾನು ಇದರಲ್ಲಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೇಕು, ನಿಮಗೆ ಎಷ್ಟು ವಿಷಲ್ ಬೇಕಷ್ಟು ಕೂಗಿಸ್ಬೋದು. ನೀವು 3 ವಿಷಲ್ ಕೂಗಿಸ್ತಾ ಇದ್ದೀನಿ ನಾನು. ನೋಡಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ, ಹೊಸದಾಗಿ ಮಾಡೋರಿಗೆ ಬೆಂಬಲ ಕೊಡಿ. ನೋಡಿ ಈಗ ಆಲ್ರೆಡಿ ನಾವು ಹೇಳಿರುವಂತಹ ಬ್ಯಾಚುಲರ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ. ನೋಡಿ ನೀಟಾಗಿ ಅದು ನೋಡಿ ಆತುರದಿಂದ ಎಷ್ಟು ಬೇಗ ವಿಷಲ್ ಎತ್ತಾ ಇದ್ದೀನಿ ಅಂತೇಳಿ. ಹಿಂಸೆಯಿಂದ ನಾನೇ ಆವರಿಸ್ಬಿಟ್ಟು ತೆಗೆದಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವು. ನಾವು ಹಾಕಿ ಟಮಾಟೆ ಹಣ್ಣು, ಈರುಳ್ಳಿ, ಕರ್ಬೇವಿನ ಸೊಪ್ಪೆಲ್ಲ ಯಾವ ರೀತಿ ಮೇಲೆ ತೇಲ್ತಾ ಇದೆ ಅಂತ. ಈಗ ಇದಕ್ಕೆ ಒಂದು ಸೈಡರ್ ಪೈಡರ್ ಹೊಂದ್ಕೋಬೇಕಾರೆ ಅನ್ನಕ್ಕೆ. ಹಂಗಾಗಿ ಮತ್ತೆ ತಿರ್ಗಾ ಒಂದು ಸೌಟ್ ಹಾಕ್ಬಿಟ್ಟು ನೀಟಾಗಿ ಅಳ್ಳಾಡಿಸ್ಬಿಟ್ಟು ನೀಟಾಗಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಇದೆ ಫ್ರೆಂಡ್ಸ್. ನೋಡಿ ಈ ಥರ ಬ್ಯಾಚುಲರ್ ಯಾರು ಇತ್ತು ಅಂದರೆ ನೀವು ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ. ನೋಡಿ ಈಗ ನಾವು ಸರ್ವಿಂಗ್ ಬೌಲ್ ಅಂತ ಯಾವುದೂ ಇಲ್ಲ ನಮ್ಮಲ್ಲಿ, ಇರೋದೇ ತಟ್ಟೆಗೆ ಹಾಕೊಂತ ಇದ್ದೀವಿ. ನೋಡಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಂಡು ಅದಕ್ಕೆ ಇನ್ನೂ ಒಂದು ಸ್ಪೆಷಲ್ ಐಟಮ್ ತೋರಿಸ್ತೀನಿ ತಡೀರಿ. ದಮ್ ಕಟ್ಟಿರುವಂತಹ ಮಜ್ಜಿಗೆ ಮೆಣಸಿನ್ಕಾಯಿ. ಹೇಗೆ ಆ್ಯಕ್ಚುಲಿ ಮಜ್ಜಿಗೆ ಮೆಣಸಿನ್ಕಾಯಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಪ್ರಿಪೇರ್ ಆಗುತ್ತೆ ಅಂತೇಳಿ. ನನಗೆ ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದು ನಾವು ಇದನ್ನು. ನೋಡಿ ಹೇಗೆ ಹೊಗೆ ಬರ್ತಾ ಇದೆ ಅಂತೇಳಿ ಬ್ಯಾಚುಲರ್ ಬಿರಿಯಾನಿನಲ್ಲಿ. ಇದು ನೋಡಿ ನಾನು ಹೇಳಿದ ದಮ್ ಕಟ್ಟಿರೋ ಮಜ್ಜಿಗೆ ಮೆಣಸಿನ್ಕಾಯಿ ಅಂತೇಳಿ ಅದ್ರ ಮಾಡೋ ಪ್ರೊಸೆಸ್ಸು. ಚಿಕ್ಕದಾದಂಥ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಹೀಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಹೀಟ್ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕ್ಬಿಟ್ಟು ಆ ಮಜ್ಜಿಗೆ ಮೆಣಸಿನ್ಕಾಯಿನ ಇದರೊಳಗೆ ಹಾಕ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಸ್ವಲ್ಪ ಮತ್ತೆ ಅದು ಗಂಟ್ಕೋಬೇಕಲ್ಲ ಎಣ್ಣೆ ಅಲ್ಲವ, ನೀಟಾಗಿ ಅದು ಅಂಟ್ಕೊಂಡೇ ಒಳ್ಳೆ ಫ್ರೈ ಆದ್ರೇ ತಿನ್ನೋಕ್ಕೆ ಚೆನ್ನಾಗೋದು. ನೋಡಿ ಈ ರೀತಿ ಹಿಂಗೆ ಮೇಕೆ ಕೆಳಕ್ಕೆ ಆಡಿಸ್ಬಿಟ್ಟು ನೋಡಿ ಯಾವ ರೀತಿ ಅದು 2 ಕ್ಷಣದಲ್ಲಿ ಆಗುತ್ತೆ ಅನ್ನೋದು. ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಜಾಸ್ತಿ ಓದಿಸ್ಕೊಬಿಟ್ಟು ತಿನ್ನೋಕ್ಕಾಗಲ್ಲ. ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಇದು ಮಾಡ್ಕೋಬೋದು. ಇದು ಆ್ಯಕ್ಚುಲಿ ನಾವು ಊರಿಂದ ತಂದಿದ್ದು ಮಜ್ಜಿಗೆ ಮೆಣಸಿನ್ಕಾಯಿ, ನಮ್ಮ ಮನೆಯಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರ ಇದು ಊಟಕ್ಕೆ ಪ್ರತಿಯೊಂದು ಐಟಮ್ಗೂ ಇದು ಸೈಡ್ಸಿಗೆ ಸೂಪರಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮುಗ್ದೇ ಹೋದ